ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ದಾವಣಗೆರೆಯಿಂದ. ಏನಕ್ಕೆ ಅಂತಂದರೆ ನಮ್ಮ ದಾವಣಗೆರೆ ಫೇಮಸ್ ದುಗ್ಗಮ್ಮ ದೇವಿಯ ಜಾತ್ರೆ ಇದೆ, ಅಂದರೆ ಹಬ್ಬ ಇದೆ. ಸೊ ಅದಕ್ಕಂತೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಹೇಗಿರುತ್ತೆ ಏನು ಅಂತೇಳಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಆ್ಯಂಡ್ ಆ್ಯಕ್ಚುಲಿ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಂತೂ ಆಗಿಲ್ಲ. ಏನಕ್ಕೆ ಅಂತಂದರೆ ಸ್ವಲ್ಪ ಕೆಲಸ ಇತ್ತು, ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇಲ್ಲಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ. ಬೀರೋವರು ಇವಾಗ ನನ್ನನ್ನು ಬಿಟ್ಬಿಟ್ಟು ಅವ್ರು ಹೋಗ್ತಾರೆ, ಅವರೇನಿರಲ್ಲ, ಅದು ನಾನು ಒಬ್ಬಳೇ ಇರ್ತೀನಿ. ಸೊ ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಏನೇನೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಗೈಸ್, ಇವಾಗ ನಾವು ನಮ್ಮ ಚಿಕ್ಕನ ಊಟ ಮಾಡಿಸಿ ಮನೆಗೆ ಬಿಟ್ಟು ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ. ಸಮ್ಮರ್ ಸ್ಟಾರ್ಟ್ ಆಗಿ ಎಷ್ಟು ಬಿಸಿಲೈತೆ ನೋಡ್ರಿ. ಸೊ ಇದೆಲ್ಲ ನೆನಪು ಭಾಳ ನೆನಪಿದಾವಲ್ಲ. ನಾನು ಕಾಲೇಜ್ಗೆ ಹೋಗ್ತಿದ್ದಿದ್ದು ರೋಡು. ಆ್ಯಂಡ್ ವೀರವರು ನನ್ನ ಫಸ್ಟ್ ಮೀಟ್ ಮಾಡಿದ್ದು ಅಲ್ಲಿ. ಅಂತಂದರೆ ಫಸ್ಟ್ ಮೀಟ್ ಮಾಡಿದ್ದು ಅಂದರೆ ಇಬ್ಬರೇ ಅಲ್ಲ, ನೀನು ಒಬ್ಬನೇ ಮೀಟ್ ಮಾಡಿದ್ದು ಅಲ್ಲಿ ಆ ರೋಡಲ್ಲಿ. ಸೊ ನೆಕ್ಸ್ಟ್ ನಾನು ನಮ್ಮಿಬ್ಬರು ಸ್ಟೋರಿ ಹೆಂಗೆ ನಾವು ಇಬ್ಬರು ಮೀಟ್ ಆದ್ವಿ ಅದೆಲ್ಲ ಸ್ಟೋರಿ ಹೇಳಬೇಕಾದ್ರೆ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಸ್ಟ್ರಾಬೆರಿ ಕೊಡಿಸು ಅಂದರೆ ಕೊಡಿಸೋದೇ ಇಲ್ಲ. ಸ್ಟ್ರಾಬೆರಿ ಅದೇನು ತಿಂತೀಯಪ್ಪ, ಇವಾಗ ಸೀಸನ್ ಮುಗ್ದೇ ಹೋಗುತ್ತೆ ಅಂತ ಕೊಡಿಸಿದ್ರು. ಬಟ್ ಈಗ ಕೊಡ್ಸಂದ್ರೆ ಕೊಡ್ಸಲ್ವಂತೆ. ಏನಕ್ಕೆ ಅಂತಂದರೆ ಸೀಸನ್ ಅಲ್ವಲ್ಲ ಇದು. ಸೀಸನ್ ಇದ್ರೆ ಅಷ್ಟೇ ತಿನ್ಬೇಕಪ್ಪ ಅಂತಾರೆ. ಸೀಸನ್ ಮುಗ್ದೋಯ್ತಲ್ಲ, ಅದಕ್ಕೆ ನೆಕ್ಸ್ಟ್ ವೆಯ್ಟ್ ಮಾಡಿ ನಂದು 1 ವರ್ಷ ಮತ್ತೆ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಬನ್ನಿ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇಲ್ಲಿ ಒಂದು ಮೊನ್ನೆ ರೀಸೆಂಟಾಗಿ ಒಂದು ದೋಸೆ ಹೋಟ್ಲಿಗೆ ಬೆಂಕಿ ಹತ್ತಿತ್ತು. ಯಾವುದು ಅಂತ ತೋರಿಸ್ತೀನಿ ರೀ. ಪಾಪ ಎಷ್ಟು ಚೆನ್ನಾಗಿ ದುಡಿಮೆ ಮಾಡ್ಕೊಂಡಿದ್ರೆ ಈ ಥರ ನೋಡಿ ಪರಿಸ್ಥಿತಿ. ಫೇಮಸ್ ಅದು ದಾವಣಗೆರೆ ಕೊಟ್ಟೂರೇಶ್ವರ. ನಾವು ಮೇಜರಾಗಿ ನಾನು ದೋಸೆ ಎಲ್ಲ ತಿನ್ನಲ್ಲ, ತಿಂದರೆ ಅಲ್ಲಿ ತಿಂತೀನಿ ಅಷ್ಟೇ. ಸೊ ಎಲ್ಲಿ ಅಂತಂದರೆ ಅದು ಆ್ಯಕ್ಚುಲಿ ಇದೇನೋ ಇಲ್ವೋ ಗೊತ್ತಿಲ್ಲ ನನಗೂ, ನಾನು ನೋಡ್ತಾ ಇದ್ದೀನಿ. ಸೊ ಈ ರೀತಿ ತೋರಿಸ್ತೀನಿ. ಸೊ ಗೈಸ್, ಇದೇ ಶಾಪ್ ನೋಡ್ರಿ, ಬೆಂಕಿ ಹತ್ತೋಗ್ಬಿಟ್ಟಿದೆ ಗೈಸ್. ಪಾಪ ಬೇಜಾರು. ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಊಟ ಅಂದರೆ ಜಸ್ಟ್ ಸ್ನ್ಯಾಕ್ಸ್ ಥರ. ಏನೋ ಒಂದು ಆಸೆ ಇತ್ತು ಇಲ್ಲಿ ಒಂದ್ಸರಿ ಟ್ರೈ ಮಾಡಬೇಕು ಅಂಥೇಳಿ. ಸೊ ಅಲ್ವಾ. ಓ ನೋಡ್ರಿ ಗೈಸ್, ಹುಷಾರಾಗಿರ್ರಿ ನೀವೂ. ನಿಂಗೆ ಆಸೆ ಇತ್ತಾ? ಆಸೆ ಇರುತ್ತಲ್ಲ, ತಿನ್ಬೇಕು ಗೈಸ್, ಅಪರೂಪಕ್ಕಲ್ವಾ. ಸೊ ಇರಲಿ, ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಕೊರಿಯಂಡರ್ ಸೂಪ್, ಲೆಮನ್ ಕೊರಿಯಂಡರ್ ಸೂಪ್ ಹಿಂಗಿದೆ, ಟ್ರೈ ಮಾಡೋಣ ಅಂತೇಳಿ. ಫಸ್ಟ್ ಟೈಮ್ ತಿಂತಾ ಇರೋದು, ಕುಡಿತಾ ಇರೋದು. ಅಂದರೆ ಬರೀ ಟೊಮ್ಯಾಟೊ ಸೂಪು ಅದೇ ಕುಡಿತದೆ, ಮ್ಯಾಂಚೋ ಸೂಪು. ನೋಡೋಣ. ಬಿಸಿ ಅಂದರೆ ಫಸ್ಟ್ ಟೈಮ್ ಎಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬಟ್ ಪರವಾಗಿಲ್ಲ ಅಂತ. ಶೀತ ಆವಾಗ ಚೆನ್ನಾಗಿದೆ. ಮೇ ಬಿ ಬೇರೆ ಕಡೆ ಚೆನ್ನಾಗಿರ್ಬೋದೇನೋ, ಬಟ್ ಇಲ್ಲಿ ಅಂತ ಏನಿಲ್ಲ. ನಾನು ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇತ್ತು, ರಿಯಾಲಿಟಿನೇ ಬೇರೆ ಇತ್ತು ಅಷ್ಟೇ. ಎಲ್ಲಿ ಫುಡ್ಸ್ ಎಲ್ಲ ಹಂಗೆ, ಎಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿರಲ್ಲ, ಬಟ್ ಆರೋಗ್ಯ ಒಳ್ಳೆ ಅಷ್ಟೇ. ಹೌದು, ಕರೆಕ್ಟ್.
ಇದೇನು ಗೈಸ್ ಎಲ್ಲ ವೆಜಿಟೇಬಲ್ಸ್ ಇರುತ್ತೆ. ಕ್ಯಾಪ್ಸಿಕಮ್, ಟೊಮೆಟೊ ಗಾರ್ಲಿಕ್, ಸೂಪ್ ತಗೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ ಹಾಕಿದ್ರು, ಆಮೇಲೆ ಕೊತ್ತಂಬರಿ, ಅಷ್ಟು ಕ್ರಿಸ್ಪಿ ಕಾರ್ನ್. ಅದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂಥೇಳಿ ಹೇಳ್ತೀನಿ. ಇವ್ರ ಫೇವ್ರೇಟ್ ಅಂತ ನನಗೆ ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡಿಲ್ಲ ಇದುವರೆಗೂ, ನಾನೇನು ತಿಂದಿಲ್ಲ ಇದನ್ನೆಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಸ್ವಲ್ಪ ಸಾಕು. ಆಲ್ಮೋಸ್ಟ್ ನಾವು ಹೇಳಿದ್ರೆಲ್ಲ ಬೆಳ್ಳುಳ್ಳಿ ಇದೆ ಗೈಸ್, ಗಾರ್ಲಿಕ್, ಇಟ್ಸ್ ಗುಡ್ ಫಾರ್ ಹೆಲ್ತ್. ಕೆಚಪ್ ಪ್ರಿಯರು. ಮಸ್ಟ್ ಟ್ರೈ. ಕೆಲವೊಂದು ಫ್ಲೇವರ್ ಫ್ರೈ ಮಾಡ್ತಾರೆ, ಸ್ವಲ್ಪ ಮಸಾಲೆ ಹಾಕಿದೆ ಸಕದ. ಹೋಟ್ಲಲ್ಲಿ ಜನ ಕಮ್ಮಿ ಇದ್ದಾರೆ, ಸೊ ಅದಕ್ಕೆ ಬೇಗ ಬೇಗ ಸರ್ವ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಹೋಟ್ಲಲ್ಲಿ ಇದೆ ಇಷ್ಟ ಆಗೋದಲ್ಲ, ಬೇಗ ಸರ್ವ್ ಮಾಡಿದ್ರೆ ಬಂದಿರೋರಿಗೆ ಖುಷಿ ಆಗುತ್ತೆ. ಸೊ ಅಲ್ಲಿ ಲಾಸ್ಟ್ ಐಟಮ್ ಪನ್ನೀರ್ ಸಾಟೆ. ಏನಕ್ಕೆ ಅಂತಂದರೆ ಜಸ್ಟ್ ಸ್ಟಾರ್ಟರ್ಸ್ ಅಷ್ಟೇ ತಿನ್ನೋಕ್ಕೆ ಬಂದಿದ್ದು. ಪನ್ನೀರ್ ಇವಾಗ ಸ್ಟಾರ್ಟರ್ಸ್ ಎಲ್ಲ ತಿಂದಾಯಿತು. ಸೊ ಇಷ್ಟಿಗೆ ಸಾಕಾಯಿತು. ಸೊ ಅದಕ್ಕೆ ಇವಾಗ ಮನೆಗೆ ಹೋಗಬೇಕು. ಸೊ ಹೋಗೋಣ. ಒಂದು ಇಷ್ಟೆಲ್ಲ ತಿಂದಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ಸ್ಮೆಲ್ ಫಿಸ್ಟ್ ಐಸ್ ಕ್ರೀಮ್ ತಿಂದು ಬನ್ನಿ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗೋಣ. ಫೈನಲಿ ಇದನ್ನ ಇಲ್ಲಾರ್ದೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಹೋಟೆಲ್ ಫುಡ್ನ. ಸೊ ಅದಕ್ಕೋಸ್ಕರ ಇದನ್ನ ಕೂಡ ಹಾಕ್ತಾಯಿದ್ದೀವಿ. ತಿಂದ್ಕೊಂಡು ಇವಾಗ ಹೋಗೋಣ ಬನ್ನಿ. ಜಸ್ಟ್ ಏನಿಲ್ಲ ಗೈಸ್, ಇದನ್ನು ವ್ಲಾಗ್ ಮಾಡಬೇಕು ಅಂತ ಮಾಡ್ತಲ್ಲ, ನಿಮಗೆ ರಿವ್ಯೂ ಕೊಡೋಣ ಅಂಥೇಳಿ ವ್ಲಾಗ್ ಮಾಡಿದ್ದು ಅಷ್ಟೇ, ಮತ್ತು ತಿಳ್ಕೊಬೇಡಿ. ಆ್ಯಂಡ್ ಹೋಟೆಲ್ ಹೆಸರು ಸಾಯಿ ಸ್ವಾದ ಅಂಥೇಳಿ, ಸಾಯಿ ಸ್ವಾದ ರೆಸ್ಟೋರೆಂಟು. ಸೊ ಇದಿರೋದು ವಿದ್ಯಾನಗರದಲ್ಲಿ. ಸೊ ಯಾರಿಗಾದರೂ ಬೇಕು, ಸ್ವಲ್ಪ ಫುಡ್ ಮಾತ್ರ ಕಾಸ್ಟ್ಲಿನೇ, ಕಾಸ್ಟ್ಲಿ ಇದ್ದಂಗೆ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಾರಲ್ವ, ಆ ಥರ. ಸೊ ಬಂದು ನಿಮ್ಗೇನಾದರೂ ಹೋಟೆಲ್ ಹುಡುಕ್ತಾ ಇದ್ರಿ ಅಂತಂದರೆ ಇಲ್ಲಿಗೊಂದ್ಸರಿ ಬಂದು ವಿಸಿಟ್ ಮಾಡಿ, ಮೇ ಬಿ ನಿಮಗೂ ಇಷ್ಟ ಆಗ್ಬೋದು. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ. ವೀರೋ ಅವ್ರು ಬಿಲ್ ಕಟ್ಟಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ಹೊರಡೋದೆ. ಸೊ ಗೈಸ್, ಇವಾಗ ಫೇವ್ರೆಟ್ ಸ್ಪಾಟ್, ನನ್ನ ಫೇವ್ರೆಟ್ ಸ್ಪಾಟ್ ಎಲ್ಲಿಗೆ ಅಂದರೆ ಪೋಲಾರ್ ಬಿಯರಿಗೆ ಬಂದಿದ್ದೀವಿ. ನ್ಯೂ ಲಾಂಚು ಅಂದರೆ ಸೌಂಡ್ ಇರಿಟೇಷನ್. ಕುಲ್ಫಿ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಏನಂತೇಳಿ ಟೇಸ್ಟ್ ಮಾಡಿ ನೋಡ್ತೀನಿ. ಆ್ಯಂಡ್ ಅದು ನ್ಯೂ ಲಾಂಚ್ ಕಡೆ ಗೈಸ್, ನೋಡ್ತಾ ಇರ್ತೀನಿ. ಸೊ ಇದೇ ತೊಗೊಂಡಿದ್ದು, ನೋಡ ಬನ್ನಿ. ಏನೂ ಕೊಟ್ಟಿಲ್ಲ ಆ್ಯಕ್ಚುಲಿ, ಸೊ ರಿವ್ಯೂ ಹೇಳ್ತೀನಿ. Every night are we paradise seems so far away. Still I try to buy myself some time to get me to that place. All I want is staying up till we want to. Tell you what I bet that we could see it new. I wanna let you ನೆಕ್ಸ್ಟ್ ಲೆವೆಲ್. ವಾ
ಕ್ರೀಮು ಯಾವ ಥರ ಅಂದರೆ ಒಂಥರ ಇದಾಗಬಾರ್ದು, ಮೈದಾಗಿ ಥರ ತಲೆ ಚಿಟ್ಟಿಸ್ಬಾರ್ದು. ಇವಾಗ ಎಲ್ಲ ಆಯಿತು. ಇವಾಗ ನಮ್ಮ ಅತ್ತೆಗೆ ಒಂದು ಮೊಬೈಲ್ ತೊಗೋಬೇಕು. ಸೊ ಅದು ಹಾಳಾಗಿತ್ತು ಸ್ವಲ್ಪ, ಸೊ ಅದಕ್ಕೆ ಮೊಬೈಲ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಮೊಬೈಲ್ ಅಂದರೆ ದೊಡ್ಡದಲ್ಲ, ಸ್ಕ್ರೀನ್ ಟಚ್ ಇದೆ, ಬಟ್ ಅವ್ರಿಗೆ ಬೇಡ ಅಂತೇಳಿ ಅವರೇ ಬೇಡ ಅಂತಂದರು. ಅದನ್ನ ಹಂಗೆ ಇಟ್ಟಿದ್ದಾರೆ. ಸೊ ಸ್ಕ್ರೀನ್ ಟಚ್ಚು ಇದೆ. ಇವಾಗ ಒಂದು ಕೀಪ್ಯಾಡ್ ತೊಗೊಂಡೋಗೋಣ ಅಂತೇಳಿ. ಸೊ ಬನ್ನಿ ಹೋಗೋಣ. ಹಲೋ ಗೈಸ್, ಆ್ಯಕ್ಚುಲಿ ಫೋನ್ ಸಿಗಲಿಲ್ಲ. ಸೊ ಏನಕ್ಕೆ ಅಂತಂದರೆ ಸ್ಟಾಕ್ ಖಾಲಿಯಾಗಿತ್ತು, ನಮಗೆ ಬೇಕಾಗಿದ್ದ ಮೊಬೈಲು. ಸೊ ಅದಕ್ಕೆ ನೋಡೋಣ, ನಾಳೆ ಬರೋಣ ಅಂತೇಳಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಪಾಪುಗೊಂದು ಸ್ವಲ್ಪ ಬಟ್ಟೆಗಳು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಪಾಪು ಅಂದರೆ ನಮ್ಮ ಚಿಕ್ಕಗಲ್ಲ, ನಮ್ಮ ಅಕ್ಕನ ಮಗಳು, ನಮ್ಮ ಸೋನುಗೆ. ಸೊ ಸಮ್ಮರ್ ಬೇರೆ ಅಲ್ವಾ, ಅದಕ್ಕೆ ಅಂತ ಕಾಟನ್ ಡ್ರೆಸ್ಗಳನ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಗೈಸ್, ಇವಾಗ ನಮ್ಮ ಪಾಪುಗೆ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ. ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಪಾಪು ಮಾರ್ಕೆಟ್ ಊರು ಸುತ್ತಕ್ಕೆ ಹೋಗೋಳು ಗೈಸ್. ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾಳೆ. ಸೊ ನೋಡೋಣ, ಬನ್ನಿ. ಸೊ ವ್ಲಾಗ್ನ ನೆನ್ನೆ ಎಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶಪ್ ಆಗಿ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತೀನಿ, ಇದನ್ನ ಎಂಡಪ್ ಮಾಡಿ. ಸೊ ನೆನ್ನೆ ವ್ಲಾಗ್ ಇದಾಗಿತ್ತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದು ನೆಕ್ಸ್ಟ್ ವ್ಲಾಗು ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗೂ ಕಾಯ್ತಾ ಇರಿ. ಬಾಯ್.